ಪ್ರತಿಯೊಬ್ಬರ ಟಾರ್ಗೆಟ್ ಏನು ಅಂತಂದರೆ ಹಿಂದುತ್ವ, ಹಿಂದೂ ಧರ್ಮ, ಸನಾತನ ಧರ್ಮ, ನಮ್ಮ ಆಚರಣೆ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆಗಳು, ನಮ್ಮ ಮಹಾಕಾವ್ಯಗಳು, ನಮ್ಮ ದೇವರು, ನಮ್ಮ ಧರ್ಮ. ಯಾಕೆ ಹೀಗೆ? ಮನುಧರ್ಮ, ಮನುಶಾಸ್ತ್ರ, ಮನು 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 ಅನ್ನೋದನ್ನು ಹೇಳುವ ಈ ಬೊಗಳು ನಾಯಿಗಳು ಯಾವುದೇ ರೀತಿಯಲ್ಲೂ ನಮ್ಮ ಶಾಸ್ತ್ರ ಸಂಪ್ರದಾಯವನ್ನ, ನಮ್ಮ ಮಹಾಕಾವ್ಯಗಳನ್ನ, ನಮ್ಮ ಆರ್ಷ ಪರಂಪರೆಯನ್ನ, ಪುರಾಣಗಳನ್ನ ಇವರು ಓದಿದವರಲ್ಲ. ನಮ್ಮನ್ನ ನಾವು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಕೊನೆಗೂ ನಾವು ಟೊಂಕ ಕಟ್ಟುವುದಿಲ್ಲ, ಮುಂದಾಗುವುದಿಲ್ಲ, ಸೆಟೆಯುವುದಿಲ್ಲ ಅಂತಾದರೆ ಆಗಲೂ ಕೂಡ ನಮಗೆ ಎಚ್ಚರದ ಗಂಟೆ ನಮ್ಮ ಒಳಗಡೆ ಅಂತರಂಗದಲ್ಲಿ ಮೊಳಗುವುದಿಲ್ಲ ಅಂತಾದರೆ ನಾವು ಯಾವ ಜಾತಿ ಹಿಂದೂಗಳು? ನಮ್ಮ ಕಣ್ಣೆದರೆ ಬೇಕಾದರೆ ನಮ್ಮ ದೇವರನ್ನ ಅವಮಾನಿಸುವ ಕೆಲಸವನ್ನ ಮಾಡಿದ್ರು, ನಮ್ಮ ನಂಬಿಕೆಗಳನ್ನು ಧ್ವಂಸ ಮಾಡುವ ಕೆಲಸವನ್ನ ಮಾಡಿದ್ರು. ನಾವು ನಮಗಲ್ಲ, ಷಂಡತನ ಮೈಗೊಂಡಿದೆ, ರಕ್ತಗತಗೊಂಡಿದೆ. ನಮ್ಮ ದೇವಸ್ಥಾನದ ದುಡ್ಡನ್ನು ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಬಳಸುವ ಕೆಲಸ ನಡೀತಾ ಇಲ್ಲ. ಅದೇ ಚರ್ಚು ಮಸೀದಿಗಳಿಂದ 1 ರೂಪಾಯಿ ಕೂಡ ಸರ್ಕಾರಕ್ಕೆ ಬರ್ತಾ ಇಲ್ಲ. ಆದರೆ ಸರ್ಕಾರದ 60% ಹೆಚ್ಚು ಭಾಗ ಅವರಿಗೆ ವಿನಿಯೋಗ ಆಗ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರೋತ್ಸಾಹಿಸಿ. ಮತ್ತೆ ಹಿಂದುತ್ವದ ಮೇಲೆ, ಹಿಂದೂ ಧರ್ಮದ ಮೇಲೆ, ಸನಾತನ ಧರ್ಮದ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಇಂಡಿ ಕೂಟ ತನ್ನ ಖಚಿತವಾದಂಥ ನಿಲುವಿಗೆ ಬಂದಂತೆ ಕಾಣುತ್ತೆ. ಎಲೆಕ್ಷನ್ನಿನ ಪೂರ್ವ, ಎಲೆಕ್ಷನ್ನಿನ ನಂತರ ಎರಡೂ ನೆಲೆಗಳಲ್ಲಿ ಈ ದೇಶದಲ್ಲಿ 80%ಕ್ಕೂ ಹೆಚ್ಚು ಬಹುಸಂಖ್ಯಾತರಾಗಿರುವಂಥ ಮತ್ತು ಇದು ಪ್ರಪಂಚದ ಏಕೈಕ ಸನಾತನ ಧರ್ಮದ ಕೇಂದ್ರ ಬಿಂದು ದೇಶ ಮತ್ತು ನಮ್ಮ ಇಡೀದಾದಂಥ ನಂಬಿಕೆ, ಆಚರಣೆ, ಆಚಾರ, ವಿಚಾರ ಇವೆಲ್ಲದರ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಸ್ವತಂತ್ರ ಭಾರತದ ಪ್ರಥಮ ಪರ್ವದಿಂದ ಇವತ್ತಿನ 75 ವರ್ಷಗಳವರೆಗೆ ಅದರ ವೋಟ್ ಬ್ಯಾಂಕ್ ರಾಜಕಾರಣದ ಏಕೈಕ ಅಜೆಂಡಾ ಅಲ್ಪಸಂಖ್ಯಾತರ ಓಲೈಕೆ, ಅಲ್ಪಸಂಖ್ಯಾತರಿಗಾಗಿಯೇ ಕಾನೂನನ್ನು ಬದಲಾಯಿಸುವುದು, ಇಡೀ ದೇಶವನ್ನು ಅಧಿಕಾರ ರಾಜಕಾರಣದಲ್ಲಿ ತನ್ನ ಕಪಿಮುಷ್ಟಿಯಲ್ಲಿ, ಕಬಂಧ ಬಾಹುವಿನಲ್ಲಿ ನಿರಂತರವಾಗಿ ಉಳಿಸಿಕೊಳ್ಳಿಕ್ಕೆ ಇರುವಂಥ ಏಕೈಕ ಮಾರ್ಗ ಏನು ಅಂತಂದರೆ ಅದು ವೋಟ್ ಬ್ಯಾಂಕ್ ರಾಜಕಾರಣ. ವೋಟ್ ಬ್ಯಾಂಕಿನ ಒಂದು ನೆಲೆಯಲ್ಲಿ ಕಾಪಿಡಬೇಕಾದಂಥ ವರ್ಗ ಯಾವುದು ಅಂತಂದರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್, ಅಲ್ಪಸಂಖ್ಯಾತರು ಅನ್ನುವ ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಅಂಬೇಡ್ಕರ್ ವಿರೋಧಿಸಿದ ಸೆಕ್ಯುಲರ್, ಜಾತ್ಯತೀತ ಅನ್ನುವ ಶಬ್ದವನ್ನು ಕೂಡ ಸಂವಿಧಾನದಲ್ಲಿ ಸೇರಿಸುವ ಮೂಲಕ ಈ ದೇಶವನ್ನು ಜಾತ್ಯತೀತತೆಯ ಮರುಳಿನಲ್ಲಿ, ಉರುಳಿನಲ್ಲಿ, ಭ್ರಮೆಯಲ್ಲಿ ಕೆಡಹಿ ಕೊನೆಗೂ ಅದನ್ನು ಜಾತಿಯ ಆಧಾರದ ಮೇಲೆ, ಮತದ ಆಧಾರದ ಮೇಲೆ, ವೋಟ್ ಬ್ಯಾಂಕಿನ ಆಧಾರದ ಮೇಲೆಯೇ ಈ ದೇಶವನ್ನು ನಾವು ಆಳ್ತೇವೆ ಅನ್ನುವುದು ಅವರ ಘೋಷವಾಕ್ಯ, ಅಜೆಂಡಾ. ಅದು ಹಿಡನ್ ಅಜೆಂಡಾ ಆಗಿ ಕೆಲವು ವರ್ಷಗಳ ಕಾಲ ನಿರಂತರವಾಗಿ ಉಳ್ಕೊಂಡು ಬಂದಿತ್ತು. ಈಗ ಅವೆಲ್ಲ ಇಲ್ಲ, ನೇರ ಎಸ್, ನಾವು ಅವರ ಪರವಾಗಿಯೇ ಇದ್ದೇವೆ, ಅವರ ಪರವಾಗಿಯೇ ಇರ್ತೇವೆ, ಮತ್ತು ನಾವು ಬಹುತ್ವದಲ್ಲಿ ಏಕತ್ವ ಅನ್ನುವಂಥ ಭ್ರಮೆಯನ್ನು ಹಿಂದೂಗಳ ಮೇಲೆ ಹೇರುವ ಮೂಲಕ, ಸೃಜಿಸುವ ಮೂಲಕ ಅಲ್ಪಸಂಖ್ಯಾತರ ಓಲೈಕೆಯ ಮಾಡ್ತಾ ನಾವು ಅಧಿಕಾರವನ್ನು ಹಿಡಿತೇವೆ. ಇದು ಅವರ ಅಜೆಂಡಾ. ಈಗ ಕಾಂಗ್ರೆಸ್ಸಿನ ಅಜೆಂಡಾ ಅಂದರೆ ಏನು? ಇಂಡಿ ಕೂಟದ ಅಜೆಂಡಾ. ಆಂಧ್ರ ಪ್ರದೇಶದ
ಲಡ್ಡು ಪ್ರಕರಣ ಇರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಯಾದಂಥ ಪವನ್ ಕಲ್ಯಾಣ್ ಒಂದು ಹಿಂದೂ ಮತ್ತು ಹಿಂದುತ್ವ ಸನಾತನ ಧರ್ಮದ ಅಳಿವು ಉಳಿವಿನ ಈ ಸಂಕ್ರಮಣ ಸ್ಥಿತಿಯಲ್ಲಿ ಒಂದು ಹೊಸ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದ್ದು ಈ ಇಂಡಿಕೂಟ ಅಥವಾ ನಮ್ಮ ಎಡಚರಿಗೆ ಅಥವಾ ಕಾಂಗಿಗಳಿಗೆ, ಬುದ್ಧಿಜೀವಿಗಳಿಗೆ, ಸೋ ಕಾಲ್ಡ್ ಪ್ರೋಗ್ರೆಸಿವ್ ಥಿಂಕರ್ಸ್ಗಳಿಗೆ, ಪಾಶ್ಚಿಮಾತ್ಯ ದೇಶದ ಎಂಜಲು ಕಾಸಿಗೆ ಬಾಯೊಡ್ಡುವಂಥ ನಮ್ಮ ಈ ಒಂದು ಎಲೈಟ್ ಬುದ್ಧಿಜೀವಿಗಳು ಅಂತಿದ್ದಾರಲ್ಲ ದೆಹಲಿಯಲ್ಲಿ ಕೂತವರು, ಅಂಥವರಿಗೆ ಬಹಳ ದೊಡ್ಡ ಆಘಾತಕಾರಿ ಇದು. ಕೊನೆಗೂ ಯಾರೋ ಒಬ್ಬ ಜನಪ್ರಿಯ ವ್ಯಕ್ತಿ, ರಾಜಕಾರಣಿ ತನ್ನ ಜನಸೇನಾದ ಮೂಲಕ 21ಕ್ಕೆ 21 ಸೀಟನ್ನು ಗೆದ್ದು ಬಂದಂಥ ಒಬ್ಬ ಪ್ರಬಲ ರಾಜಕಾರಣಿ, ಜನಪ್ರಿಯ ರಾಜಕಾರಣಿ ಇವತ್ತು ಹಿಂದುತ್ವದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಉಳಿವಿನ ಬಗ್ಗೆ ಟೊಂಕ ಕಟ್ಟಿರುವುದು ಅವರಿಗೆ ನುಂಗಲಾರದ ತುತ್ತು. ಪವನ್ ಕಲ್ಯಾಣ್ ಹೇಳ್ತಾರೆ, ಸನಾತನ ಧರ್ಮ ನಿರಂತರ, ಅದನ್ನು ಯಾರೂ ಡಿಸ್ಟ್ರಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಡಿಸ್ಟ್ರಾಯ್ ಮಾಡ್ತೇನೆ ಅನ್ನುವಂಥ ಎಲ್ಲ ಪ್ರಯತ್ನಗಳು ಅದು ವ್ಯರ್ಥ ಪ್ರಯತ್ನ. ಅಂಥ ಸಂದರ್ಭ ಬಂದರೆ ನನ್ನ ಜೀವ ಮತ್ತು ಜೀವನವನ್ನು ಪಣಕ್ಕಿಟ್ಟು ಸನಾತನ ಧರ್ಮವನ್ನು ಉಳಿಸುತ್ತೇವೆ ನಾವು. ಅದನ್ನು ಇವತ್ತು ನಾವು ಟೊಂಕ ಕಟ್ಟಬೇಕಾದಂಥ, ಆತ್ಯಂತಿಕವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂಥ ಒಂದು ಸ್ಥಿತಿಗತಿಗೆ ನಾವು ಬಂದು ತಲುಪಿದ್ದೇವೆ. ಸಹನೆಗೂ ಒಂದು ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನುವ ಮಾತನ್ನು ಆಡಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅಪ್ಪ ತಮಿಳುನಾಡಿನ ಮುಖ್ಯಮಂತ್ರಿ, ಮಗ ಉದಯನಿಧಿ ಸ್ಟಾಲಿನ್ ಈಗ ತಮಿಳುನಾಡಿನ ಉಪಮುಖ್ಯಮಂತ್ರಿ. ಅಲ್ಲಿಯ ಕುಟುಂಬದ ಅಧಿಕಾರವೇ ಇರುವುದೇ ಹಾಗೆ. ಅದು ಆರ್ಯ ಮತ್ತು ದ್ರವಿಡ ಸಂಸ್ಕೃತಿ ಇಡೀಯದಾಗಿ ಅದೊಂದು ಪೊಳ್ಳು, ಸುಳ್ಳು, ಆಧಾರ ರಹಿತ ಅನ್ನೋದು ಇವತ್ತು ಸಂಶೋಧನೆಯಿಂದ ಶ್ರುತಪಟ್ಟಿದ್ರೂ ಕೂಡ ಆರ್ಯ ಮತ್ತು ದ್ರವಿಡ ಸಂಸ್ಕೃತಿಯ ಈ ಒಂದು ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡೇ DMK ಹೆಚ್ಚು ಕಮ್ಮಿ 60 ವರ್ಷದಿಂದ ಅಲ್ಲಿ ಆಳಲ್ಪಡ್ತಾ ಇದೆ. ಅಭಿವೃದ್ಧಿ ಶೂನ್ಯ. ಇವರ ಜಾತ್ಯತೀತತೆ, ಸಮಾನತೆ, ಸರ್ವಸಮಾನತೆ ಇವೆಲ್ಲವೂ ಕೇವಲ ವೋಟ್ ಬ್ಯಾಂಕಿನ ರಾಜಕಾರಣವೇ ಹೊರತು ನೆಲದ ರಾಜಕಾರಣ ಅಲ್ಲ, ಅಭಿವೃದ್ಧಿಯ ರಾಜಕಾರಣ ಅಲ್ಲ. ಜನಸಮೂಹವನ್ನು ಅವರ ಬಡತನದಿಂದ, ಅವರ ಅಸ್ಪೃಶ್ಯತೆಯಿಂದ, ಆ ಜಾತಿಯ ಆಧಾರದಲ್ಲಿರುವಂಥ ನೋವಿನಿಂದ, ಆ ನೋವಿನ ಝಳದಿಂದ ಅವರನ್ನು ಮೇಲೆತ್ತುವ ಅಥವಾ ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸವನ್ನು ಈ 55-60 ವರ್ಷದಲ್ಲೂ ಈ ದ್ರವಿಡ ಸಂಸ್ಕೃತಿಯ ಜಪ ಮಾಡುವಂಥ ಯಾವ ಸರ್ಕಾರವೂ ಮಾಡಿಲ್ಲ. ಹೇಳಲಿಕ್ಕೆ ಬೇಕಾದಷ್ಟು ಹೇಳ್ತಾರೆ, ಆದರೆ ಆಡಳಿತದ ಪ್ರಶ್ನೆ ಬಂದಾಗ ಅಲ್ಲಿ ಕೊನೆಗೂ ಅಧಿಕಾರದ ಸಂರಕ್ಷಣೆಗೆ ಬೇಕಾದಂಥ ಸೂತ್ರ ಸಂಧಾನವೇ ಮುಖ್ಯವೇ ಹೊರತು ಅವರ ಮಾತಲ್ಲ, ಕೃತಿ ರೂಪದಲ್ಲಿಲ್ಲ, ಪ್ರಾಕ್ಟಿಕಲ್ ಅಲ್ಲ. ದೇ ಆರ್ ನಾಟ್ ಎಟ್ ಆಲ್ ಪ್ರಾಕ್ಟಿಕಲ್. ಗಾಳಿಯಲ್ಲಿ ಗುಂಡು ಹೊಡೆಯುವುದು. ಈಗ ಪವನ್ ಕಲ್ಯಾಣ ಅತ್ಯಂತ ಉಗ್ರವಾಗಿ ಏನು ಇವತ್ತು ಹಿಂದೂ ಧರ್ಮದ ಬಗ್ಗೆ, ಹಿಂದುತ್ವದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ನಮ್ಮ ಆಚಾರ ವಿಚಾರ ನಂಬಿಕೆ ಇವೆಲ್ಲದರ ಬಗ್ಗೆ ತಥಾಕಚಿತವಾಗಿ ಏನು ಟೊಂಕ ಕಟ್ಟಿ ನಿಂತಿದ್ದಾರೆ. ಅದಕ್ಕೆ ಉದಯನಿಧಿ ಸ್ಟಾಲಿನ್ ಉಪಮುಖ್ಯಮಂತ್ರಿ ಆದ ನಂತರ ಕೇಳ್ತಾರೆ ಪತ್ರಿಕೆಯವರು, ಮಾಧ್ಯಮದವರು, ಏನು ನಿಮ್ಮ ಪ್ರತಿಕ್ರಿಯೆ? ಅದು ಎಷ್ಟು ಭಯಾನಕವಾಗಿದೆ, ಥ್ರೆಟನಿಂಗ್ ಆಗಿದೆ ಅನ್ನೋದನ್ನು ನೀವು ಗಮನಿಸಿದರೆ ನಿಮಗೆ ಅರ್ಥ ಆಗತ್ತೆ. ಇವರು ಎಂಥ ದುರಂಕಾರಿಗಳು, ಎಂಥ ದುಷ್ಟರು, ಮತ್ತು ಹಿಂದೂ ಧರ್ಮ ಅಂತಂದಾಗ ಅದನ್ನು ಎಷ್ಟು ತುಚ್ಛವಾಗಿ ಕಾಣ್ತಾರೆ. தமிழ்நாடு ஒரு நாயக்கர் சொல்றாங்க, சனாதன தர்மம் கம்ப்ளீட் ஒரு வைரஸ் மாதிரி, அதை எங்க நாச பண்ணணும் சொல்றாங்க. இது ஞாபகம் வச்சுக்கோங்க. Whoever said this, let me tell you sir,
You cannot wipe out Sanatana Dharma. I will tell you why. By the end of my speech, I'll tell you why you cannot wipe out Sanatana Dharma. If anyone tries to wipe out Sanatana Dharma, let me tell you, from the feet of Lord Balaji, you will be wiped out. Okay, let's wait and see. Thank you. ಅವನು ಹೇಳ್ತಾನೆ, ಉದಯನಿಧಿ ಸ್ಟಾಲಿನ್, ವೇಟ್ ಅಂಡ್ ಸಿ, ಕಾದು ನೋಡಿ. ಅಂದರೆ ಪವನ್ ಕಲ್ಯಾಣ್ ಹೇಳಿದ್ದೇನು? ಸನಾತನ ಧರ್ಮ ನಿತ್ಯ ನಿರಂತರ. ಅದನ್ನು ಅಳಿಸಿ ಹಾಕುವುದಾಗಲಿ, ಅದನ್ನು ಡಿಸ್ಟರ್ಬ್ ಅಥವಾ ಡಿಸ್ಟ್ರಾಯ್ ಮಾಡೋದಾಗಲಿ, ಈ ನೆಲದಿಂದ ಅದರ ತಾಯಬೇರನ್ನು ಕಿತ್ತೇ ಸಿದ್ಧ ಅನ್ನುವಂಥ ಈ ಧರ್ಮ ವಿರೋಧಿ ಪಾಖಂಡಿಗಳಿಗೆ ಒಂದು ಸವಾಲನ್ನು ಕೊಟ್ರಲ್ಲ, ನೋ ವೇ, ಯಾವತ್ತೂ ಅದನ್ನು ಅಳಿಸಲಿಕ್ಕೆ ಆಗಿಲ್ಲ, ಅಳಿಸಲಾಗದು. ಅದನ್ನು ಉಳಿಸಿಯೇ ಸಿದ್ಧ ಮತ್ತು ಅದು ನಿರಂತರ. ಅದೊಂದು ಬದುಕಿನ ಬಗೆ, ಅದೊಂದು ಬದುಕಿನ ಭಾವ, ಅದೊಂದು ಬದುಕಿನ ಧರ್ಮ ಅನ್ನೋದನ್ನು ಅವರು ಹೇಳ್ತಾ ಬಂದಿದ್ದಾರಲ್ಲ. ಅದಕ್ಕೆ ಉದಯನಿಧಿ ಸ್ಟಾಲಿನ್ ಹೇಳೋದು ವೇಟ್ ಆ್ಯಂಡ್ ಸಿ. ಏನು ವೇಟ್ ಆ್ಯಂಡ್ ಸಿ? ಏನಿದ್ರ ಅರ್ಥ? ಕಾದು ನೋಡಿ. ಅಂದರೆ ನಾವು ಹಿಂದೂ ಧರ್ಮವನ್ನು ಹೇಗೆ ಡಿಸ್ಟ್ರಾಯ್ ಮಾಡ್ತೇವೆ ಅನ್ನೋದನ್ನು ಕಾದು ನೋಡಿ, ವೇಟ್ ಆ್ಯಂಡ್ ಸಿ. ಇದು ಪಂಥಾಹ್ವಾನವು. ಹಿಂದೂ ಧರ್ಮವನ್ನು ಶತಾಯ ಗತಾಯ ನಾವು ಮುಗಿಸಿಯೇ ಸಿದ್ಧ, ಅದನ್ನು ಯಾರೂ ತಡೆಯಲಾರರು. ಕಾದು ನೋಡಿ ನಾವೇನು ಮಾಡ್ತೇವೆ ಅನ್ನುವಂಥ ಒಂದು ಮಾತಿದೆಯಲ್ಲ, ಇದು 80%ಕ್ಕೂ ಹೆಚ್ಚು ಇರುವ ಈ ದೇಶದ ಹಿಂದೂಗಳಿಗೆ ಉದಯನಿಧಿ ಸ್ಟಾಲಿನ್ ಕೊಟ್ಟಂಥ ಪಂಥಾಹ್ವಾನ. ಇದು ಇಂಡಿ ಕೂಟದ ಪಂಥಾಹ್ವಾನ. ಉದಯನಿಧಿ ಸ್ಟಾಲಿನ್ನು ಅದೇ ಮಾತಾಡ್ತಾರೆ, ರಾಹುಲ್ ಗಾಂಧಿಯು ಅದೇ ಮಾತಾಡ್ತಾರೆ. ಇಡೀ ಕಾಂಗ್ರೆಸ್ಸಿನ ಎಲ್ಲರೂ, ಸ್ಯಾಮ್ ಪಿತ್ರೋಡ್ನಿಂದ ಹಿಡಿದು ಕಪಿಲ್ ಸಿಬ್ಬಲ್ವರೆಗೆ, ಇಲ್ಲಿ ಲೋಕಲ್ ಸಿದ್ದರಾಮಯ್ಯನವರೆಗೆ ಪ್ರತಿಯೊಬ್ಬರ ಟಾರ್ಗೆಟ್ ಏನು ಅಂತಂದರೆ ಹಿಂದುತ್ವ, ಹಿಂದೂ ಧರ್ಮ, ಸನಾತನ ಧರ್ಮ, ನಮ್ಮ ಆಚರಣೆ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆಗಳು, ನಮ್ಮ ಮಹಾಕಾವ್ಯಗಳು, ನಮ್ಮ ದೇವರು, ನಮ್ಮ ಧರ್ಮ. ಯಾಕೆ ಹೀಗೆ? ಈ ಧರ್ಮದಲ್ಲಿ ಅಂಥ ಅನಾಹುತ ಆದದ್ದೇನು? ಧರ್ಮಂ ವದ ಧರ್ಮಂ ಚರ ಅಂತ ಹೇಳಿದ ಉದಾತ್ತವಾದಂಥ ಧರ್ಮ ಇದು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥ ಉದಾತ್ತ ಧರ್ಮ. ವರ್ಣವನ್ನು ಜಾತಿ ಅಂತ ಭಾವಿಸಿದ್ದು ನಾವು, ವೇದ ಅಲ್ಲ, ನಮ್ಮ ಸಪ್ತ ಋಷಿಗಳಲ್ಲ, ನಮ್ಮ ಜ್ಞಾನಿಗಳಲ್ಲ, ನಮ್ಮ ಮಹಾಕಾವ್ಯಗಳಲ್ಲ, ನಮ್ಮ ಪುರಾಣ ಉಪನಿಷತ್ತುಗಳು ಅಲ್ಲ, ಇನ್ಕ್ಲೂಡಿಂಗ್ ಮನುಧರ್ಮವೂ ಅಲ್ಲ. ಯಾಕೆಂತಂದರೆ ಈ ಕಚಡ ಬುದ್ಧಿಜೀವಿಗಳು ಅಥವಾ ಹಿಂದೂ ವಿರೋಧಿಗಳು ಮನುಧರ್ಮದ ಕೆಲವು ಸಾಲುಗಳನ್ನು ಓದಿಲ್ಲ. ಬಹಳ ಖಚಿತವಾಗಿ ಮಾತನ್ನು ಹೇಳ್ತೇನೆ ನಾನು. ಮನುಧರ್ಮ, ಮನುಶಾಸ್ತ್ರ, ಮನು 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 ಅನ್ನೋದನ್ನು ಹೇಳುವ ಈ ಬೊಗಳು ನಾಯಿಗಳು ಯಾವುದೇ ರೀತಿಯಲ್ಲೂ ನಮ್ಮ ಶಾಸ್ತ್ರ ಸಂಪ್ರದಾಯವನ್ನು, ನಮ್ಮ ಮಹಾಕಾವ್ಯಗಳನ್ನು, ನಮ್ಮ ಆರ್ಷ ಪರಂಪರೆಯನ್ನು, ನಮ್ಮ ಶ್ರುತ ಪರಂಪರೆಯನ್ನು, ವೇದಗಳನ್ನು, ಉಪನಿಷತ್ತುಗಳನ್ನು, ಪುರಾಣಗಳನ್ನು ಇವರು ಓದಿದವರಲ್ಲ. ಅದರ ನಾಭಿ ತತ್ವವನ್ನು ಯಾರೂ ಅರ್ಥೈಸಿಕೊಂಡವರು ಅಲ್ಲ. ಅದರ ಅಪ್ಲಿಕೇಬಲ್, ಅದರ ಅನುಸರಣೆಯ ತಾತ್ವಿಕ ಹಿನ್ನೆಲೆ ಏನು ಇದು ಯಾರಿಗೂ ಗೊತ್ತಿಲ್ಲ. ಅದೇ ನೀವು ಇದೇ ಉದಯನಿಧಿ ಸ್ಟಾಲಿನ್ ಆಗ್ಬೋದು, ರಾಹುಲ್ ಗಾಂಧಿ ಅಂತವರಾಗ್ಬೋದು, ಬುದ್ಧಿಜೀವಿಗಳಾಗ್ಬೋದು, ಎಡಪಂಥೀಯರಾಗ್ಬೋದು, ಹಿಂದೂ ಧರ್ಮ ಹೇಗೆ ಬೇಕಾದರೂ ಫುಟ್ಬಾಲಿನ ಹಾಗೆ ತುಳಿಬಹುದು, ಹೇಗೆ ಬೇಕಾದರೂ ಅವರ ತಲೆಯ ಮೇಲೆ ಕೂತ್ಕೊಳ್ಬಹುದು, ಹೇಗೆ ಬೇಕಾದರೂ ಎಂಥ ಕಟುವಾದ ಶಬ್ದಗಳಲ್ಲೂ, ಡೆಂಗಿ ಅನ್ಬೋದು, ಕಾಲರಾ ಅನ್ಬೋದು, ಸೊಳ್ಳೆ ಅನ್ಬೋದು, ಮಲೇರಿಯಾ ಅನ್ಬೋದು, ಏನು ಬೇಕಾದರೂ ಹೇಳ್ಬೋದು. ಯಾಕೆ? ಸಹನೆ, ತಾಳ್ಮೆ ಈ ಧರ್ಮ ಕಲಿಸಿದ ಗುಣ.
ಆದರೆ ನೆನಪಿಡಿ, 80%ಕ್ಕೂ ಹೆಚ್ಚಿರುವ ಹಿಂದೂಗಳೇ ನೆನಪಿಡಿ, ನಮ್ಮ ಇಡೀ ಧಾರ್ಮಿಕ ನೆಲೆಗೇ ಕುತ್ತು ಒದಗಿದರೂ ಕೂಡ ಸನಾತನ ಧರ್ಮವನ್ನು ಇಲ್ಲಿಂದ ಕಿತ್ತೊಗೆತೇವೆ ಅನ್ನುವಂಥ ಪಂಥಾಹ್ವಾನವನ್ನು ಕೊಟ್ಟರೂ ಕೂಡ ನಮ್ಮ ದೇವರು, ಧರ್ಮ, ನಂಬಿಕೆಗಳನ್ನು ಅತ್ಯಂತ ಅಸಹ್ಯಕರವಾಗಿ, ಭೀಭತ್ಸವಾಗಿ ಚಿತ್ರಿಸಿದರೂ ಕೂಡ, ಇಡೀ ಧರ್ಮದ ತಾತ್ವಿಕ ನೆಲೆಯ ಮೇಲೆ ಅತ್ಯಾಚಾರ ಮಾಡಿದರೂ ಕೂಡ, ಅನ್ನಬಾರದ ಬಳಸಬಾರದ ಶಬ್ದಗಳಲ್ಲಿ ಸಾರ್ವಜನಿಕವಾಗಿ ಅದನ್ನು ಖಂಡರಿಸಿದರು, ತುಂಡರಿಸಿದರು, ಖಂಡಿಸಿದರು, ಗೇಲಿ ಮಾಡಿದರು, ಅಸಹ್ಯವಾಗಿ ಅದನ್ನು ಕಂಡರು. ನಾವು ಇನ್ನೂ ತಾಳ್ಮೆ ಸಹನೆ ಅಂತ ಕೂತರೆ ಏನನ್ನಬೇಕು? ಅದಕ್ಕೆ ಏನನ್ನಬೇಕು? ಏನನ್ನುತ್ತೀರಿ? ಏನು ಮಾಡ್ತೀರಿ? ಏನು ಭವಿಷ್ಯವನ್ನು ನಿರೀಕ್ಷೆ ಮಾಡ್ತೀರಿ? ಬಾಂಗ್ಲಾ ಸಾಕ್ಷಿ ಇದೆ, ಪಾಕಿಸ್ತಾನ ಸಾಕ್ಷಿ ಇದೆ, ಅಫ್ಘಾನಿಸ್ತಾನ ಸಾಕ್ಷಿ ಇದೆ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಅವರ ಧಾರ್ಮಿಕ ನೆಲೆಗಳು ಎಷ್ಟು ಗಟ್ಟಿಯಾಗಿ ನಿಲ್ತಾ ಇದೆ, ಪ್ರಸರಣಗೊಳ್ತಾ ಇದೆ, ವ್ಯಾಪಿಸ್ತಾ ಇದೆ. ನಾವೇನಾಗಿದ್ದೇವೆ ಅನ್ನೋದನ್ನು ಜಾಗತಿಕ ಮಟ್ಟದಲ್ಲಿ ಮತ್ತು ಭಾರತದ ಮಟ್ಟದಲ್ಲಿ ಇವತ್ತಿಗೂ ನಾವು ಅರ್ಥೈಸಿಕೊಳ್ಳಿಲ್ಲ ಅಂತಾದರೆ, ನಮ್ಮನ್ನು ನಾವು ಉಳಿಸಿಕೊಳ್ಳುವ ಪ್ರಯತ್ನಕ್ಕೆ ಕೊನೆಗೂ ನಾವು ಟೊಂಕ ಕಟ್ಟುವುದಿಲ್ಲ, ಮುಂದಾಗುವುದಿಲ್ಲ, ಸೆಟೆಯುವುದಿಲ್ಲ ಅಂತಾದರೆ, ಆಗಲೂ ಕೂಡ ನಮಗೆ ಎಚ್ಚರದ ಗಂಟೆ ನಮ್ಮ ಒಳಗಡೆ ಅಂತರಂಗದಲ್ಲಿ ಮೊಳಗುವುದಿಲ್ಲ ಅಂತಾದರೆ, ನಾವು ಯಾವ ಜಾತಿ ಹಿಂದೂಗಳು? ನಾವು ಯಾವ ಜಾತಿ ಸನಾತನ ಧರ್ಮಿಗಳು? ನಾವು ಯಾವ ಜಾತಿ ಸನಾತನಿಗಳು? ಯೋಚನೆ ಮಾಡಬೇಡವಾ? ಹುರಿಗಟ್ಟುವುದು ಬೇಡವಾ? ಸೆಟೆಯುವುದು ಬೇಡವಾ? ಇದಕ್ಕೆ ಉತ್ತರಿಸಬೇಕಾದ್ದು ಪವನ್ ಕಲ್ಯಾಣ್ ಒಬ್ಬರ ಜವಾಬ್ದಾರಿ ಏನು? ಬಿಜೆಪಿಯ ಅಂತಃಶಕ್ತಿಯು ಉಡುಗಿದೆ. ಅವರು ಕೂಡ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಇವತ್ತು ಬಲಿಯಾಗ್ತಾ ಇದ್ದಾರೆ ಮತ್ತು ಮುಂದಾಗ್ತಾ ಇದ್ದಾರೆ. RSS ಮೊದಲನಷ್ಟು ಒಂದು ಹುರಿಗಟ್ಟಿದ, ಕೆನೆಗಟ್ಟಿದ ಸ್ಥಿತಿಯಲ್ಲಿ ಇದೆಯೋ ಇಲ್ಲವೋ ಅನ್ನುವ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಯಾಕೆಂದರೆ RSSನ ಮುಖಂಡರು ಇವತ್ತು ಕೊಡ್ತಾ ಇರುವಂಥ ಹೇಳಿಕೆಗಳು ಅದು ಮೊದಲಿನಷ್ಟು ಶುದ್ಧವೂ, ಸ್ಪಷ್ಟವೂ, ನಿಖರವೂ, ನೇರವೂ ಆಗಿ ಉಳಿದಿಲ್ಲ. ಉದಯನಿಧಿ ಸ್ಟಾಲಿನ್ ಅಂತವರು ವೇಟ್ ಆ್ಯಂಡ್ ಸಿ ಅಂತ ಅಂದರೂ ಕೂಡ ನಮಗೆ ಎಚ್ಚರವಾಗುವ, ಕುದಿಯುವ, ಕೆನೆಯುವ, ಸೆಟೆಯುವ, ಪ್ರತಿಭಟಿಸುವ, ನಮ್ಮ ಧರ್ಮದ ನೆಲೆಯನ್ನು ನಾವು ಉಳಿಸಿಕೊಳ್ಬೇಕು ಅನ್ನುವ ಒಂದು ಆತ್ಯಂತಿಕವಾದ ಹೆಜ್ಜೆ ಇಡಬೇಕು ಅನ್ನುವಂಥ ಧೈರ್ಯ, ಸ್ಥೈರ್ಯ ನಮಗೆ ಬರುವುದಿಲ್ಲ ಅಂತ ಆದರೆ ನಾವು ಹಾಗಾದರೆ ನಾಶವಾಗಲಿಕ್ಕೆ ಯೋಗ್ಯರೇನು? ಭಾಳಷ್ಟು ಜನ ಹೇಳ್ಬೋದು, ಗೋರಿ ಬಂದ, ಗಜನಿ ಬಂದ, ಎಂತೆಂಥವರೋ ಮೂರ್ತಿ ಭಂಜಕರು ಬಂದರು, ದೇವಸ್ಥಾನಗಳನ್ನು ಒಡೆದರು, ನಮ್ಮ ನಂಬಿಕೆಯ ನೆಲೆಗಳನ್ನು ಒಡೆದರು, ಅತ್ಯಾಚಾರ ಮಾಡಿದರು, ಧರ್ಮಾಂತರಗೊಳಿಸಿದರು. ನಲಂದದಂಥ ವಿಶ್ವವಿದ್ಯಾನಿಲಯವನ್ನು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡಿದರು. 900 ವರ್ಷಗಳ ಕಾಲ ಈ ನೆಲದ ಸನಾತನ ಧರ್ಮದ ಮೇಲೆ ದಾಳಿ ಮಾಡಿದರು. ಆದರೂ ಕೂಡ ನಮ್ಮ ಧರ್ಮ ಉಳಿಯಲಿಲ್ಲ. ದೇವಸ್ಥಾನವನ್ನು ಒಡೆದಿರಬಹುದು, ನಮ್ಮ ಗ್ರಂಥಗಳನ್ನು ಸುಟ್ಟಿರಬಹುದು, ಆದರೆ ನಮ್ಮ ಮೌಖಿಕ ಪರಂಪರೆಯನ್ನು, ನಮ್ಮ ನಂಬಿಕೆಗಳನ್ನು ನಿಮಗೆ ಸುಡಲಿಕ್ಕಾಗಿಲ್ಲ ಅನ್ನುವಂಥ ವೀರಾವೇಶದಿಂದ ಉತ್ತರಿಸ್ಬೋದು. ನೆನಪಿಡಿ, ಕಾಲ ಬದಲಾಗಿದೆ, ಕಾಲ ಬದಲಾಗಿದೆ. ಅಂಥ ಒಂದು ಇಡೀಯದಾಗಿ ನಮ್ಮ ನಂಬಿಕೆಯ ನೆಲೆಯ ಮೇಲೆ ಮತ್ತೆ ನಾವು ಧ್ವಂಸಗೊಂಡಂಥ ಸಾಂಸ್ಕೃತಿಕ ನೆಲೆಯನ್ನು, ಧಾರ್ಮಿಕ ನೆಲೆಯನ್ನು, ಸನಾತನದ ನೆಲೆಯನ್ನು ಪುನರ್ ಸೃಷ್ಟಿಸ್ತೇವೆ ಅನ್ನುವಂಥ ಕಲಿಗಳು ಎಷ್ಟು ಜನ ಇದ್ದಾರೆ? ಎಲ್ಲಿದ್ದಾರೆ? ಪಕ್ಕದ ಮನೆಗೆ ಬೆಂಕಿ ಬಿದ್ದರೂ ಕೂಡ ನಮ್ಮ ಮನೆ ಸುರಕ್ಷಿತವಾಗಿದೆಯಲ್ಲ ಅನ್ನುವಂಥ ಪಡಪೋಷಿಗಳೇ ಸಾಮೂಹಿಕವಾಗಿರುವಂಥ ಕಾಲ ಇದು.
ನಮ್ಮ ಕಣ್ಣೆದುರೇ ಬೇಕಾದರೆ ನಮ್ಮ ದೇವರನ್ನು ಅವಮಾನಿಸುವ ಕೆಲಸವನ್ನು ಮಾಡಿದರು, ನಮ್ಮ ನಂಬಿಕೆಗಳನ್ನು ಧ್ವಂಸ ಮಾಡುವ ಕೆಲಸವನ್ನು ಮಾಡಿದರು. ನಾವು ನಮಗಲ್ಲ, ಷಂಡತನ ಮೈಗೊಂಡಿದೆ, ರಕ್ತಗತಗೊಂಡಿದೆ. ಈ ಮೌನ ಯಾಕೆ ಅಸಹ್ಯ ಆಗ್ತಾ ಇದೆ? ಈ ಸಹನೆ ಯಾಕೆ ಅತ್ಯಂತ ಕ್ರೂರ ಅಂತ ಅನಿಸ್ತಾ ಇದೆ? ಇದೇ ಉದಯನಿಧಿ ಸ್ಟಾಲಿನ್ ಅಂತವರು ದಮ್ಮಿದ್ರೆ ಈ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತಗಳ ಬಗ್ಗೆ ಮಾತಾಡಲಿ ನೋಡೋಣ, ಅದರ ಪ್ರವರ್ತಕರ ಬಗ್ಗೆ ಮಾತಾಡಲಿ ನೋಡೋಣ. ಮಾತಾಡೋದು ಬಿಡಿ, ಅವರ ಹೆಸರಿನ ಬಗ್ಗೆ ಒಂದು ಮಾತಾಡಲಿ ನೋಡೋಣ. ಒಂದು ಕಥೆಯ ಕಥಾನಕದ ಕಥಾನಾಯಕನ ಹೆಸರು ಆ ಪ್ರವರ್ತಕರ ಹೆಸರಿಗೆ ಜೋಡಣೆಗೊಂಡಾಗ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿಯ ಘಟನೆ ಏನಾಯಿತು ಅನ್ನೋದನ್ನು ಯಾರೂ ಮರೆತಿರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಅವ್ರು ಎಲ್ಲಿ ಬೇಕಾದರೂ ನಮಾಜ್ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಲವ್ ಜಿಹಾದ್ ಮಾಡ್ತಾರೆ, ಎಲ್ಲಿ ಬೇಕಾದರೂ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ ಅವರು. ಶರಿಯತ್ ಕಾನೂನೇ ಅವರ ಕಾನೂನು, ಜನನ ನಿಯಂತ್ರಣ ಇಲ್ಲ, ಎಷ್ಟು ಬೇಕಾದರೂ ಹಡೆಬಹುದು. ಅವರಿಗೆ ಯಾವುದೇ ಕಾನೂನಿನ ನಿರ್ಬಂಧನೆಯನ್ನು ತರುವ ಹಾಗಿಲ್ಲ. ಅದು ಸೆಕ್ಯುಲರಿಸಮ್, ಈ ದೇಶದ ಹಣೆ ಬರ ಅದು. ಅದನ್ನು ಪ್ರಶ್ನಿಸುವುದಿಲ್ಲ ನಾವು. ನಮಗೆ ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ದೇವಸ್ಥಾನಗಳನ್ನು ತೆಗೆದುಕೊಳ್ಳಿ, ನಮ್ಮ ಹುಂಡಿಯ ಹಣವನ್ನು ನೀವು ಎಲ್ಲಿಗೆ ಬೇಕಾದರೂ ಕಳಿಸಿ, ಯಾವುದಕ್ಕೆ ಬೇಕಾದರೂ ಕೊಡಿ, ಚರ್ಚ್ಗೆ ಬೇಕಾದರೂ ಕೊಡಿ, ಮಸೀದಿ ಕಟ್ಟಲಿಕ್ಕಾದರೂ ಕೊಡಿ, ಎಲ್ಲಿಗೆ ಬೇಕಾದರೂ ಕೊಡಿ, ಮೆಕ್ಕಾಕ್ಕೆ ಹೋಗ್ಲಿಕ್ಕೆ ದುಡ್ಡು ಕೊಡಿ. ಬಂದ ಸರ್ಕಾರಗಳು, ಅಲ್ಪಸಂಖ್ಯಾತರು, ಅವರು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಅವರಿಗೆ ನಮ್ಮ ಇಡೀಯದಾದ ಬೊಕ್ಕಸವನ್ನು ಬರಿದಾಗಿಸುವಂಥ ಕೆಲಸವನ್ನು ಮಾಡ್ತಾರೆ, ಅವರು ಕೊಡುಗೆ ಕೊಡ್ತಾರೆ. ನಮ್ಮ ತೆರಿಗೆ ಹಣವನ್ನು ಸಾಮೂಹಿಕವಾಗಿ ಅವರಿಗೆ ಹಂಚುವ ಕೆಲಸವನ್ನು ಮಾಡ್ತಾರೆ. ನಾವು ಅದನ್ನು ಪ್ರಶ್ನಿಸುವುದಿಲ್ಲ. ಎಂಥ ಷಂಡತನದ ಪರಮಾವಧಿ ಇದು! ಯಾಕೆ ಹೀಗಾಗ್ತಾ ಇದೆ? ಯಾಕೆ ನಾವು ಎಚ್ಚರಗೊಳ್ತಾ ಇಲ್ಲ? ಯಾಕೆ ನಮಗೆ ಮಗ್ಗಲಿಗೆ ನೀರಲ್ಲ, ರಕ್ತವೇ ಹರಿತಾ ಇದೆಯಲ್ಲ? ಕೇರಳದಲ್ಲಿ RSS ಕಾರ್ಯಕರ್ತರನ್ನ ಎಷ್ಟು ವ್ಯವಸ್ಥಿತವಾಗಿ ಕೊಲ್ಲಲಾಗ್ತಾ ಇದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ. ಕಂಡ ಪ್ರತಿಯೊಂದು ದೇವಸ್ಥಾನಗಳನ್ನು ಕೂಡ ಸರ್ಕಾರ ವಶಪಡಿಸ್ಕೊಳ್ತಾ ಇದೆ. ಅಲ್ಲಿ ಬರುವ ಆದಾಯವನ್ನು ಸಂಪೂರ್ಣವಾಗಿ ಅವರ ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ವಿನಿಯೋಗಿಸಲಾಗ್ತಾ ಇದೆ. ನಮ್ಮ ದೇವಸ್ಥಾನದ ದುಡ್ಡನ್ನು ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಬಳಸುವ ಕೆಲಸ ನಡೀತಾ ಇಲ್ಲ. ಅದೇ ಚರ್ಚು ಮಸೀದಿಗಳಿಂದ 1 ರೂಪಾಯಿ ಕೂಡ ಸರ್ಕಾರಕ್ಕೆ ಬರ್ತಾ ಇಲ್ಲ. ಆದರೆ ಸರ್ಕಾರದ 60%ಕ್ಕೂ ಹೆಚ್ಚು ಭಾಗ ಅವರಿಗೆ ವಿನಿಯೋಗ ಆಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡದೆ ಕೂತಿದ್ದೇವಲ್ಲ. ನವರಾತ್ರಿ ಬಂತು, ಅದರ ಹೊತ್ತಲ್ಲಿ ತೂತು ಅಭಿಯಾನ. ಇಷ್ಟು ಅಸಹ್ಯಕರವಾಗಿ ಒಂದು ಸಾಂಸ್ಕೃತಿಕ ಅಭಿಯಾನವನ್ನು, ಧಾರ್ಮಿಕ ಅಭಿಯಾನವನ್ನು ಸಾಮೂಹಿಕವಾಗಿ ವಿಡಿಯೋ ಮಾಡಿ ಬಿಟ್ಟು ತೋರಿಸ್ತಾ ಇದ್ದಾರೆ. ಅದರ ಬಗ್ಗೆ ಯಾವುದೇ ಕಟ್ಟಳೆ ಇಲ್ಲ. ಅವರು ಉಗಿದಾರು ಕೊಡಬಹುದು, ನೆಗೆದಾರು ಕೊಡಬಹುದು, ಏನು ಬೇಕಾದ್ರೂ ಮಾಡಿ ಕೊಡ್ಬೋದು. ಈ ಸಮಾಜದಲ್ಲಿ ಅದಕ್ಕೆ ಎಕ್ಸೆಪ್ಟೆನ್ಸ್ ಇದೆ. ಬಹುಸಂಖ್ಯಾತ ಹಿಂದೂಗಳಿಗೆ ಈಗಲೂ ಒಂದು ಮರ್ಮ ಜಾಗೃತಿ ಆಗುವುದಿಲ್ಲ ಅಂತಾದರೆ, ಈಗಲೂ ಒಂದು ತಮ್ಮ ಸ್ವಾಭಿಮಾನದ ಕೆಚ್ಚು ರೊಚ್ಚು ನೆಚ್ಚು ಅರಳುವುದಿಲ್ಲ ಅಂತಾದರೆ, ಕೆನೆಯುವುದಿಲ್ಲ ಅಂತಾದರೆ, ಆಸ್ಫೋಟಗೊಳ್ಳುವುದಿಲ್ಲ ಅಂತಾದರೆ ಇನ್ಯಾವಾಗ? ವೇಟ್ ಆ್ಯಂಡ್ ಸಿ.
ಸನಾತನ ಧರ್ಮ ನಿರಂತರ ಅದು ನಶಿಸಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಶಿಸಿಗೊಡುವುದಿಲ್ಲ, ಅದನ್ನು ಯಾರೂ ಡಿಸ್ಟ್ರಾಯ್ ಮಾಡಲಾರರು, ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಪವನ್ ಕಲ್ಯಾಣ್ ಹೇಳಿದರೆ ಬಹಳ ತಣ್ಣಗೆ. ಉದಯನಿಧಿ ಸ್ಟಾಲಿನ್ ಹೇಳ್ತಾರೆ ವೇಟ್ ಆ್ಯಂಡ್ ಸಿ. ಎಂಥ ಭಯಾನಕವಾದ ಹೇಳಿಕೆ. ಇಡೀ 80% ಹಿಂದೂಗಳು ಇದನ್ನು ಮುಗಿಬಿದ್ದು ಪ್ರಶ್ನಿಸಬೇಕಾಗಿದೆ, ಹಠ ಕಟ್ಟಿ ಪ್ರಶ್ನಿಸಬೇಕಾಗಿದೆ, ಹೋರಾಟ ಮಾಡಿ ಪ್ರಶ್ನಿಸಬೇಕಾಗಿದೆ. ಇಂಥ ಕ್ಷುದ್ರ ಕ್ರಿಮಿ ಮತ್ತು ಕೀಟಗಳನ್ನು ಒದ್ದೊಡಿಸಬೇಕಾಗಿದೆ ಅಧಿಕಾರದಿಂದ. ಅದನ್ನು ನಾವು ಮಾಡ್ತಾ ಇಲ್ಲ. ಬಿಟ್ಟಿ ಭಾಗ್ಯಕ್ಕೆ ಮನಸೋತಿದ್ದೇವೆ, ಎಂಜಲು ಭಾಗ್ಯಕ್ಕೆ ನಾಲಿಗೆಯನ್ನು ಒಡ್ತಾ ಇದ್ದೇವೆ. ನಮಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ಅಲ್ಲ, ಈ ದೇಶದ ಭವಿಷ್ಯ ಮುಖ್ಯ ಅಲ್ಲ, ಈ ಧರ್ಮದ ಭವಿಷ್ಯ ಮುಖ್ಯ ಅಲ್ಲ, ಇವತ್ತಿನ ದಿನ ಬದುಕುವುದು ಮುಖ್ಯ. ನಮ್ಮ ಮಕ್ಕಳು ಹಾಳಾಗೋಗ್ಲಿ, ನಮಗೇನು ಅನ್ನುವ ಭವಿಷ್ಯ ಆಲೋಚನೆ ಇಲ್ಲದೇ ಇದ್ದರೆ ಅಲ್ಪಸಂಖ್ಯಾತರು ಅದು ಲೆಕ್ಕಾಚಾರದಲ್ಲ, ರಾಜಕಾರಣದಲ್ಲಿ. ಆದರೆ ಅವರ ಒಗ್ಗಟ್ಟೇನು, ಅವರ ಹಕ್ಕುಗಳನ್ನು ಚಲಾಯಿಸುವ ರೀತಿ ಏನು, ಅವರ ಮತಗಳನ್ನು ಉಳಿಸ್ಕೊಳ್ಬೇಕು ಅಂತಾದರೆ ಅವರು ಎಂಥ ಹೋರಾಟವನ್ನು ಮಾಡ್ತಾರೆ. ಅಲ್ಲಿಯ ಧಾರ್ಮಿಕ ಬೀರುಗಳು ಮಕ್ಕಳ ಮನಸ್ಸಿನಲ್ಲಿ ದೇಶ ವಿರೋಧಿ ಮತ್ತು ಧರ್ಮ ವಿರೋಧಿ ಬೀಜಗಳನ್ನು ಹೇಗೆ ಬಿತ್ತುತ್ತಾ ಇದ್ದಾರೆ. ಒಂದು ಸಣ್ಣ ಮಗು ಹೇಳುತ್ತೆ, ಹಿಂದೂ ಧರ್ಮದ ಹುಡುಗಿಯರ ಹೆಸರೇನು ಅಂತ ಕೇಳಿ ಅವರನ್ನೇನು ಮಾಡ್ತೇನೆ ಅಂತಂದರೆ ಅವರನ್ನು ಕೊಲ್ತೇನೆ ಅಂತ. ಸಣ್ಣ ಮಗು. ಆ ವಿಡಿಯೋಗಳನ್ನು ನೀವು ನೋಡಿರ್ತೀರಿ, ನಾವು ಹಾಕೋದಿಲ್ಲ ಬಿಡಿ, ನಮಗದು ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಅದು ನನ್ನ ಹತ್ರ ಇದೆ ಆ ವಿಡಿಯೋ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಧಾರ್ಮಿಕ ಶಿಕ್ಷಣ ಕೊಡ್ತಾ ಇಲ್ಲ. ನಮ್ಮ ಹಿಂದೂ ಧರ್ಮ ಮತ್ತು ಸನಾತನತೆಯ ಮೂಲ ಬೀಜ ಮಂತ್ರಗಳು ಅಂತೇನಿದೆ ಅದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ. ಇನ್ನು ನಿಂತಲ್ಲಿ ಕುಂತಲ್ಲಿ ಈ ಬುದ್ಧಿಜೀವಿಗಳು, ಕಾಂಗಿಗಳು, ಈ ಎಡಚರು ಪ್ರತಿಯೊಬ್ಬರು ಕೂಡ ಬ್ರಾಹ್ಮಣರನ್ನ ದೂಷಿಸ್ತಾರೆ, ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡ್ತಾರೆ. 2% ಬಂದು ನಿಂತಿದೆ. ಆದರೆ ಅದೇ ಬ್ರಾಹ್ಮಣ ವರ್ಗಕ್ಕೆ ಆತ್ಮಾಭಿಮಾನದ ಕೊರತೆ, ಧಾರ್ಮಿಕತೆಯ ಕೊರತೆ, ಆಚರಣೆಯ ಕೊರತೆ, ಆಹಾರದ ಪದ್ಧತಿಗಳನ್ನು ಕಾಪಾಡುವುದರಲ್ಲಿ ಸೋಲು, ತಮ್ಮದೇ ಆದಂಥ ಒಂದು ರೀತಿ ನೀತಿ ರಿವಾಜು ಆಚರಣೆ ಮಡಿ ಮಂತ್ರ ಇತ್ಯಾದಿಗಳನ್ನು ಮನೆಯ ಪ್ರತಿಯೊಬ್ಬ ಸದಸ್ಯನಿಗೂ ಅದನ್ನು ಕಾಪಿಡುವಂಥ ಒಂದು ಜನ್ಮಜಾತ ಗುಣವನ್ನು ಕಲಿಸಬೇಕು ಅನ್ನುವಂಥ ದೀಕ್ಷೆ ಇಲ್ಲ. ಬೇಕಾದಷ್ಟು ಮಠಗಳಿದೆ, ಬೇಕಾದಷ್ಟು ಸಂಸ್ಥೆಗಳಿದೆ, ಬೇಕಾದಷ್ಟು ಜಾತಿ ಸಂಘಟನೆಗಳಿದೆ, ಬ್ರಾಹ್ಮಣ ಮಹಾಸಭಾ ಅಂತೆ ಅದಂತೆ ಇದಂತೆ. ಆದರೆ ತಮ್ಮ ಜಾತಿಯ ತಮ್ಮ ನಡೆ ನುಡಿ ಆಚಾರ ವಿಚಾರ ಧರ್ಮ ಆಹಾರ ವಿಹಾರ ಆ ಮೂಲಕ ನಾವು ನಮ್ಮತನವನ್ನು ಕಾಪಾಡಿಕೊಂಡು ಸನಾತನ ಧರ್ಮದ ಉಳಿವಿಗೆ ನಮ್ಮ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಒಂದು ಸಾಮೂಹಿಕ ತೀರ್ಮಾನಕ್ಕೆ ಆ ವರ್ಗವೂ ಬರ್ತಾ ಇಲ್ಲ. ಅದು ಛಿದ್ರವಾಗಿದೆ, ಚದುರಿ ಹೋಗಿದೆ, ವಿಷಣ್ಣಗೊಂಡಿದೆ, ತನ್ನ ತನವನ್ನು ಸಂಪೂರ್ಣವಾಗಿ ಸಾಮೂಹಿಕವಾಗಿ ಕಳ್ಕೊಂಡಿದೆ, ಶುದ್ಧಾಚಾರವನ್ನು ಉಳಿಸ್ಕೊಂಡಿಲ್ಲ, ಆಚಾರಗಳ ವಿಚಾರಗಳ ಚೌಕಟ್ಟನ್ನು ಉಳಿಸ್ಕೊಂಡಿಲ್ಲ. ಹೀಗೆ ಎಲ್ಲಿ ನೋಡಿದರೂ ಕೂಡ ನಮಗೆ ಉಳಿಸಿಕೊಳ್ಳುವ ಮತ್ತು ಉಳಿಯುವ ಭರವಸೆಯ ಕಿರಣಗಳು ಕಾಣ್ತಾ ಇಲ್ಲ. ಇದಕ್ಕೆ ಸಾಮೂಹಿಕವಾದಂಥ ಒಂದು ಧ್ರುವೀಕರಣವೇ ಇದಕ್ಕಿರುವ ಪರಿಹಾರ. ಹಿಂದೂಗಳ ಧ್ರುವೀಕರಣ ಆಗಬೇಕು. ಇಂಥ ಒಂದು ದರಿದ್ರರ ಪಂಥಾಹ್ವಾನವನ್ನು ಸ್ವೀಕರಿಸಬೇಕು. ಆ ಮೂಲಕ ನಾವು ಯಾರು, ನಮ್ಮ ನೆಲದ ಧರ್ಮ ಏನು, ಈ ಕಾಯಕ ಭೂಮಿಯ ಧರ್ಮ ಏನು, ಸನಾತನ ಧರ್ಮದ ಗತಿಗೋತ್ರಗಳೇನು, ಇವೆಲ್ಲವನ್ನು ಯೋಚನೆ ಮಾಡಿ ನಾವು ಮುಂದೆ ಅಡಿ ಇಡಬೇಕಾದಂಥ ಸಂಕ್ರಮಣದ ಸ್ಥಿತಿಯಲ್ಲಿ ನಿಂತಿದ್ದೇವೆ. ಉದಯನಿಧಿ ಸ್ಟಾಲಿನ್ ವೇಟ್ ಆ್ಯಂಡ್ ಸಿ, ಅದು ನಮ್ಮ ಮರ್ಮ ಮಂತ್ರ ಆಗಬೇಕಾಗಿದೆ. ಕೇವಲ ಟಿ ವಿಯಲ್ಲಿ ನೋಡ್ತೇವೆ, ಕೇವಲ ಅವನ ಹೇಳಿಕೆಗಳನ್ನು ಕೇಳಿಸ್ಕೊಳ್ತೇವೆ, ಯೂಟ್ಯೂಬ್ಗಳಲ್ಲಿ ಅದಕ್ಕೊಂದಿಷ್ಟು ಕಮೆಂಟ್ ಹಾಕಿ ಪೌರುಷವನ್ನು
ಉತ್ತರ ಕುಮಾರನ ಹಾಗೆ ನಾವು ತೋರಿಸ್ತೇವೆ. ಅಷ್ಟೇ ನಾವು ಮಾಡಬೇಕಾದದ್ದು ಮಾಡೋದು, ಅದರಾಚೆ ಏನೂ ಇಲ್ಲ. ಹೀಗೆ ಯಾಕೆ 80% ಇರುವಂಥ ಜನಗಳು ನಿತ್ಯ ನಿರಂತರವಾಗಿ ನಿಮ್ಮ ಮೇಲೆ ಕ್ಯಾಕರಿಸಿ ಹೋಗಿತಾ ಇದ್ದಾರಲ್ರಿ ಇವರೆಲ್ಲ. ನಿಮ್ಮ ಧರ್ಮವನ್ನು ಕೊಟ್ಟಿ ಅಂತ ಇದ್ದಾರೆ, ರಾಮ ಕೃಷ್ಣರನ್ನ ಗತಿಗೋತ್ರ ಇಲ್ಲ ಅಂತ ಬೈತಾ ಇದ್ದಾರೆ, ಜುಟ್ಟುಗಳು ಅಂತಾರೆ, ಪುಳುಚಾರು ಅಂತಾರೆ, ಬಣ್ಣವನ್ನು ಇಟ್ಕೊಂಡು ಮಾತಾಡ್ತಾರೆ, ಕೇಶವನ್ನು ಇಟ್ಕೊಂಡು ಮಾತಾಡ್ತಾರೆ, ಪ್ರತಿಯೊಂದು ಆಚಾರ ವಿಚಾರಗಳನ್ನು ಇಟ್ಕೊಂಡು ವ್ಯಂಗ್ಯ ಮಾಡ್ತಾರೆ. MF ಹುಸೇನ್ ಅಂತ ಆ ಒಂದು ಕಲಾವಿದ ನಮ್ಮ ನಂಬಿಕೆಯ ಪಂಚಮಹಾ ಪತಿವ್ರತೆಗಳನ್ನು, ನಮ್ಮ ದೇವರುಗಳನ್ನು, ದೇವತೆಗಳನ್ನು ವಿಕಾರವಾಗಿ ಚಿತ್ರಿಸ್ತಾರೆ. ಚಪ್ಪಲಿಯಲ್ಲಿ ನಮ್ಮ ಗಣಪತಿ ಮತ್ತು ಶಿವನನ್ನು, ವಿಷ್ಣುವನ್ನು ಹಾಕಿ ಅಲ್ಲಿ ಮಾರಾಟಕ್ಕಿಡ್ತಾರೆ. ಇದನ್ನು ಕೂಡ ನಾವು ನೋಡಿಕೊಂಡು ನಾಲಿಗೆ ಕಚ್ಕೊಂಡು ಮೌನವಾಗಿ ನಮ್ಮ ಮನೆಯಲ್ಲಿ ನಾವು ಆರಾಮಾಗಿ ಇರ್ತೇವೆ ಅಂತ ಆದರೆ ಯಾವ ಜಾತಿ ಹಿಂದೂಗಳು, ಯಾವ ಜಾತಿ ಸನಾತನಿಗಳು? ಸನಾತನ ಧರ್ಮವನ್ನು ಉಳಿಸೋರು ಯಾರು? ಕೆಡಿಸುವವರು ಬೇಕಾದಷ್ಟು ಜನ ಹುಟ್ಕೊಂಡಿದ್ದಾರೆ, ಉಳಿಸುವವರು ಯಾರು? ಪ್ರಾಯಶಃ ನನಗನ್ನಿಸ್ತದೆ ಉದಯನಿಧಿ ಸ್ಟಾಲಿನ್ನ ವೇಟ್ ಆ್ಯಂಡ್ ಸಿ ಇದು ಆತ್ಯಂತಿಕವಾದಂಥ ಒಂದು ಸವಾಲು. ಈಗಲೂ ನಮಗೆ ರಕ್ತವನ್ನು ಕುದಿಯಲಿಕ್ಕೆ ನಾವು ಬಿಡುವುದಿಲ್ಲ ಅಂತಾದರೆ ಅದರ ಅರ್ಥ ಹೋಗಿ ಹೊಡೆಬೇಕು, ಬೆಂಕಿ ಹಾಕಬೇಕು, ಇದನ್ನು ರಕ್ತಪಾತ ಮಾಡಬೇಕು ಅಂತಲ್ಲ. ನಮ್ಮ ನೆಲೆಯನ್ನು ನಾವು ಗಟ್ಟಿ ಮಾಡ್ಕೋಬೇಕು, ಮನಸ್ಸಿನಲ್ಲಿ ನಾವು ಗಟ್ಟಿ ಮಾಡ್ಕೋಬೇಕು, ನಮ್ಮ ಆಚಾರ ವಿಚಾರವನ್ನು ಗಟ್ಟಿ ಮಾಡ್ಕೋಬೇಕು, ನಾವು ಸ್ವಾಭಿಮಾನಿಗಳಾಗಬೇಕು. ಆ ಮೂಲಕ ನಮಗೆ ಬರುತ್ತಾ ಇರುವಂಥ ಇಂಥ ಒಂದು ಷಡ್ಯಂತ್ರವನ್ನು ನಾವು ಛೇದಿಸಬೇಕು, ಭೇದಿಸಬೇಕು, ಅದನ್ನು ತಡೆಗಟ್ಟಬೇಕು. ಈ ನೆಲದ ಧರ್ಮವನ್ನು, ಆ ಧರ್ಮದ ದೀವಿಗೆಯನ್ನು ನಾವು ಬೆಳಗಿಸಬೇಕು. ಇದು ಸಾಮೂಹಿಕವಾಗಿ ಆಗಬೇಕಾದ ಕೆಲಸ, ಜಾಗೃತವಾಗಬೇಕಾದಂಥ ಹೊತ್ತು, ಒಗ್ಗಟ್ಟಾಗಬೇಕಾದಂಥ ಹೊತ್ತು. ನಮ್ಮ ಒಳಗಿನ ಎಲ್ಲ ಕಲ್ಮಶಗಳನ್ನು, ಭೇದ ಭಾವಗಳನ್ನು ಎಲ್ಲವನ್ನು ಬಿಟ್ಟು ನಾವು ಸನಾತನಿಗಳು, ನಾವು ಹಿಂದೂಗಳು, ನಾವು ಒಂದಾಗಬೇಕು ಅನ್ನುವಂಥ ನೆಲೆಯಲ್ಲಿ ಇಂಥ ದರಿದ್ರರ ಈ ಮಾತುಗಳನ್ನು ನಾವು ಸಹಿಸ್ತೇವೆ ಅಂತಾದರೆ ನಾವು ನಿಜವಾಗಿಯೂ ಸನಾತನಿಗಳ ಅಲ್ಲ ಮತ್ತು ಆಗಲಿಕ್ಕೂ ಯೋಗ್ಯರಲ್ಲ. ಅತ್ಯಂತ ನೋವಿನಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಈಗ ಅಲ್ಪಸಂಖ್ಯಾತರು ಒಂದು 10 ಮಂದಿ ಇದ್ದಾರೆ, ಅವ್ರ ಮೇಲೆ ಚೀತು ಅಂತ ಹೋಗಿತಾರೆ, ನಿಮ್ಮನ್ನು ಮುಗಿಸ್ಬಿಡ್ತೇವೆ, ನಿಮ್ಮನ್ನು ಕಂಪ್ಲೀಟಾಗಿ ತೊಳೆದು ನಿಮ್ಮ ಬೇರನ್ನು ಕಿತ್ತು ನಾವು ಸಂಪೂರ್ಣವಾಗಿ ದೇಶವನ್ನು ಬದಲಾಯಿಸ್ಬಿಡ್ತೇವೆ ಅನ್ನುವಂಥ ಮಾತನಾಡಿದರೆ ಓಕೆ. 80% ನಾವು. ಯಾವ ಕರ್ಮಕ್ಕೆ ಈ ಬಹುಬಾಹುಳ್ಯ? ಯಾವ ಕರ್ಮಕ್ಕೆ ಈ ಅಂಕಿ ಸಂಖ್ಯೆ? ಏನಾಗಿದೆ ನಮಗೆ? ನಮ್ಮನ್ನೇ ನಾವು ಉಳಿಸ್ಕೊಳ್ಳದೆ ಇದ್ದರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ ಹಿಂದೂಗಳ ಸ್ಥಿತಿ? ನಿತ್ಯ ನಮ್ಮ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಬೀದಿಗಳಲ್ಲಾಗ್ತಾ ಇದೆ ಬಾಂಗ್ಲಾದಲ್ಲಿ. ಅದು ನಮ್ಮ ದೇಶಕ್ಕೂ ಬರಬಾರದೆ? ಬರುವುದಿಲ್ವೇ? ಎಲ್ಲೆಲ್ಲಿ ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು 2%, 5%, 4% ಆದಲ್ಲಿ ಅಲ್ಲಿ ಹಿಂದೂಗಳ ಮೇಲೆ ಯಾವ ಥರದ ದಬ್ಬಾಳಿಕೆ ನಡೀತಾ ಇದೆ ಅಂತ ನೀವು ನಿತ್ಯ ನೋಡ್ತಾ ಇದ್ದೀರಿ. ಮೊನ್ನೆ ಒಂದು ಹಳ್ಳಿಯಲ್ಲಿ ಅವರು ಬಹುಸಂಖ್ಯಾತ ಆದ ತಕ್ಷಣ ಎಲ್ಲ ಹಿಂದೂಗಳ ಮನೆಯಲ್ಲಿ ಹೌಸ್ ಫಾರ್ ಸೇಲ್ ಅಂತ ಅವರು ಬೋರ್ಡ್ ಹಾಕಿದ್ದಾರೆ. ಯಾವ ಅಪ್ಪನ ಆಸ್ತಿ ಅಂತ. ಆದರೂ ನಾವು ಒಗ್ಗಟ್ಟಾಗಿಲ್ಲ, ಆ ಊರಲ್ಲಿ ಚಳವಳ ನಡೆದಿಲ್ಲ, ಆ ಊರಿನ ಹಿಂದೂಗಳು ಒಂದಾಗಲಿಲ್ಲ. ಏನಾಗಿದೆ ರೀ? ಏನಾಗಿದೆ? ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನಾದರೂ ನಾವು ಒಗ್ಗಟ್ಟಾಗದೇ ಇದ್ದರೆ, ಒಂದಾಗದೇ ಇದ್ದರೆ, ನಮ್ಮ ಧರ್ಮ, ನಮ್ಮ ನಂಬಿಕೆ, ನಮ್ಮ ಆಚಾರ, ನಮ್ಮ ವಿಚಾರದ ಮೇಲೆ ನಡೀತಾ ಇರುವಂಥ ಇಂಥ ಹೀನಾಯವಾದಂಥ, ಭೀಭತ್ಸವಾದಂಥ ದಾಳಿಯನ್ನು ನಾವು ತಡೆಗಟ್ಟಲಿಕ್ಕೆ ನಾವು ಮುಂದಾಗದೇ ಇದ್ದರೆ ನಮ್ಮ ಸಂತತಿ ಭವಿಷ್ಯದಲ್ಲಿ
ಭಾಳ 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 ಕ್ರೂರವಾದಂಥ ದಿನಗಳನ್ನು ನೋಡುವುದನ್ನು ನಾವಂತೂ ಇರಲಿಕ್ಕಿಲ್ಲ, ಆದರೆ ಕಾಲ ನೋಡುತ್ತೆ ಅದನ್ನು. ಅಂಥ ಒಂದು ಸ್ಥಿತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ತೇವೆ. ಅಂಥ ಪಾಖಂಡಿಗಳಾಗಿ ನಾವು ಚರಿತ್ರೆಯಲ್ಲಿ ಉಳಿತೇವೆ. ನಮಸ್ತೆ.